ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ಕಣ್ಗಾವಲಿನಲ್ಲಿ 3 ಚೀನಿ ಸಂಶೋಧನಾ ಹಡಗುಗಳು. ಅಂಡಮಾನ್ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆ ರದ್ದು. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇಂದಿನ ಅಂತಾರಾಷ್ಟ್ರೀಯ ರಕ್ಷಣಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರಮುಖ ಬೆಳವಣಿಗೆಯತ್ತ ನಮ್ಮ ಗಮನವನ್ನು ಹರಿಸೋಣ. ಹಿಂದೂ ಮಹಾಸಾಗರದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿದೆ. ಇಂಡೋ ಪೆಸಿಫಿಕ್ನಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಹೊತ್ತಿನಲ್ಲಿ ಚೀನಾದ ಆಕ್ರಮಣಕಾರಿ ಕಡಲ ರಾಜತಾಂತ್ರಿಕತೆ ಭಾರತೀಯ ಸಾಗರ ಪ್ರದೇಶದ ಮೇಲೆ ಮತ್ತಷ್ಟು ದೀರ್ಘವಾದ ನೆರಳನ್ನು ಬೀರಿದೆ. ಚೀನಾದ ಸಂಶೋಧನಾ ಹಡಗುಗಳ ಆಗಮನ ಕಳೆದ ಕೆಲ ವಾರಗಳಲ್ಲಿ ಹಿಂದೂ ಮಹಾಸಾಗರಕ್ಕೆ ಆಗಮಿಸಿದ ಚೀನಾದ 3ನೇ ಹಡಗು ಇದಾಗಿದೆ. ಮಾರಿಷಸ್ಗೆ ಹೋಗುತ್ತಿದ್ದ ಶಿಯಾನ್ 6 ಎಂಬ ಭೂಭೌತ ಸಂಶೋಧನಾ ಹಡಗಿನ ಆಗಮನವು ಈ ಪ್ರದೇಶದಲ್ಲಿ ಈಗಾಗಲೇ ಸಮೀಕ್ಷೆ ನಡೆಸುತ್ತಿರುವ ಶೆನ್ ಹಾಯ್ ಹಿ ಹಾವೋ ಮತ್ತು ಲಾನ್ ಹಾಯ್ ಹಡಗುಗಳ ಚಟುವಟಿಕೆಯೊಂದಿಗೆ ಹೊಂದಿಕೊಂಡು ಹೋಗುತ್ತಿದೆ. ಭಾರತದ ನಿರ್ಣಾಯಕ ನಡೆ, ಬ್ರಹ್ಮೋಸ್ ಪರೀಕ್ಷೆ ರದ್ದು. ಈ ಬೆಳವಣಿಗೆಗಳ ನಡುವೆಯೇ ಭಾರತದ ರಕ್ಷಣಾ ವಲಯದಲ್ಲಿ ಅಚ್ಚರಿಯ ಒಂದು ನಿರ್ಧಾರ ಹೊರಬಿದ್ದಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಳಿ ಈ ವಾರ ನಡೆಸಲು ಯೋಜಿಸಿದ್ದ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆಗಾಗಿ ಹೊರಡಿಸಿದ್ದ ಸೂಚನೆಯನ್ನು, ಅಂದರೆ ನೋಟಮನ್ನು ಭಾರತವು ಹಠಾತ್ತನೆ ರದ್ದುಗೊಳಿಸಿದೆ. ನವದೆಹಲಿಯು ಇದಕ್ಕೆ ಕಾರ್ಯಾಚರಣೆಯ ಹೊಂದಾಣಿಕೆಗಳು ಎಂದು ಕಾರಣ ನೀಡಿದ್ದರೂ ಈ ಪ್ರದೇಶದಲ್ಲಿ ಬೀಜಿಂಗ್ನ ಚಟುವಟಿಕೆಗಳು ಇಂದು ಒಂದು ಲೆಕ್ಕಾಚಾರದ ಪ್ರತಿಕ್ರಿಯೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದು ವಿಶ್ವದ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದಾದ ಇಲ್ಲಿ ಪ್ರತಿಬಂಧಕ ಮತ್ತು ಸಂಯಮದ ಸೂಕ್ಷ್ಮ ಸಮತೋಲನವನ್ನು ಎತ್ತಿ ತೋರಿಸುತ್ತದೆ. ಹಿಂದೂ ಮಹಾಸಾಗರ ಸ್ಪರ್ಧೆಯ ಅಖಾಡ. ವಿಶ್ವದ 80% ಕಡಲ ತೈಲ ಸಾಗಣೆಯು ಈ ಹಿಂದೂ ಮಹಾಸಾಗರದ ಮೂಲಕವೇ ಹಾದು ಹೋಗುತ್ತದೆ. ಇದು ಬಹಳ ಹಿಂದಿನಿಂದಲೂ ಭಾರತ ಮತ್ತು ಚೀನಾ ನಡುವಿನ ಸದ್ದಿಲ್ಲದ ಸ್ಪರ್ಧೆಯ ರಂಗಮಂಚವಾಗಿದೆ. ಬೀಜಿಂಗ್ನ ಸಂಶೋಧನಾ ಹಡಗುಗಳು ಮೇಲ್ನೋಟಕ್ಕೆ ನಾಗರಿಕವಾಗಿದ್ದರೂ ಅವುಗಳು ಹೆಚ್ಚಾಗಿ ಗುಪ್ತಚರ ಸಂಗ್ರಹಣೆಗಾಗಿ ದ್ವಿಬಳಕೆಯ ಉಪಕರಣಗಳನ್ನು ಹೊಂದಿರುತ್ತವೆ. ಸದ್ಯ ಜಗತ್ತಿನಾದ್ಯಂತ ಇಂತಹ 60ಕ್ಕೂ ಹೆಚ್ಚು ಹಡಗುಗಳಿದ್ದು, ಇವುಗಳಲ್ಲಿ ಹಲವು ಹಡಗುಗಳು ಹಿಂದೂ ಮಹಾಸಾಗರಕ್ಕೆ ಪ್ರವೇಶಿಸಿ ಸಮುದ್ರ ತಳವನ್ನು ನಕ್ಷೆ ಮಾಡಲು, ಪ್ರವಾಹಗಳನ್ನು ಪತ್ತೆ ಹಚ್ಚಲು ಮತ್ತು ಧ್ವನಿ ಪ್ರೊಫೈಲ್ಗಳನ್ನು ಸಂಗ್ರಹಿಸಲು ಮುಂದಾಗಿವೆ. ಈ ಚಟುವಟಿಕೆಗಳು ವೈಜ್ಞಾನಿಕ ಎಂದು ಕಂಡರೂ ಜಲಾಂತರ್ಗಾಮಿ ಯುದ್ಧ ಮತ್ತು ಸಂಪನ್ಮೂಲಗಳ ಶೋಷಣೆಗೆ ಅಮೂಲ್ಯವಾದ ದತ್ತಾಂಶವನ್ನು ಒದಗಿಸುತ್ತವೆ. ಇದುವೇ ಭಾರತದ ಕಡಲ ಪ್ರಾಬಲ್ಯಕ್ಕೆ ನೇರ ಸವಾಲಾಗಿದೆ. ಚೀನಿ ಸಂಶೋಧನಾ ಹಡಗುಗಳ ವಿವರ. ಶಿಯಾನ್ 6 ಇದು 4000 ಟನ್ ತೂಕದ ಹಡಗಾಗಿದ್ದು, ಚೀನಾದ ಅಕಾಡೆಮಿ ಆಫ್ ಸೈನ್ಸಸ್ನ ದಕ್ಷಿಣ ಚೀನಾ ಸಮುದ್ರದ ಸಾಗರ ವಿಜ್ಞಾನ ಸಂಸ್ಥೆಯಿಂದ ಇದನ್ನು ನಿರ್ವಹಿಸಲಾಗುತ್ತದೆ. ಇದು ಭೂಭೌತ ಸಾಗರ ಸಂಶೋಧನೆಯಲ್ಲಿ ಪರಿಣತಿ ಹೊಂದಿದೆ. ಸುಧಾರಿತ ಮಲ್ಟಿಬೀಮ್ ಎಕೋಸೌಂಡರ್ಗಳು, ಭೂಕಂಪನ ಪ್ರೊಫೈಲರ್ಗಳು ಮತ್ತು 4000 ಮೀಟರ್ಗಳಿಗೆ ಧುಮುಕುವ ಸಾಮರ್ಥ್ಯದ ರಿಮೋಟ್ ಆಪರೇಟೆಡ್ ವಾಹನಗಳನ್ನು ROVಗಳನ್ನು ಇದು ಹೊಂದಿದೆ. ಈ ತಿಂಗಳ ಆರಂಭದಲ್ಲಿ ಗುವಾಂಗ್ಜೌವಿಂದ ಹೊರಟ ಈ ಹಡಗು ಮಾರಿಷಸ್ನ ಪೋರ್ಟ್ ಲೂಯಿಸ್ಗೆ ತೆರಳುತ್ತಿದೆ. ಭಾರತದ ಕ್ವಾಡ್ ಪಾಲುದಾರನಾದ ಮಾರಿಷಸ್ ಹಿಂದೆ ಕೂಡ ಇಂತಹ ಹಡಗುಗಳನ್ನು ಆತಿಥ್ಯ ವಹಿಸಿತ್ತು. ಆದರೆ ಚೀನಾದ ಈ ಭೇಟಿಯು ದತ್ತಾಂಶ ಹಂಚಿಕೆ ಮತ್ತು ಸಂಭಾವ್ಯ ಗೂಢಚರಿಕೆಯ ಬಗ್ಗೆ ಕಳವಳಗಳನ್ನು ಹೆಚ್ಚಿಸಿದೆ. ಶೆನ್ ಹಾಯ್ ಹಿ ಹಾವೋ ಇದು 6800 ಟನ್ ತೂಕದ ಒಂದು ಮಾತೃ ಹಡಗು, ಅಂದರೆ ಮದರ್ಶಿಪ್. ಇದು ಚೀನಾದ ಜಿಯಾಲಾಂಗ್ ಮಾನವ ಸಹಿತ ಜಲಾಂತರ್ಗಾಮಿಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಅಕ್ಟೋಬರ್ನಿಂದ ಮಾಲ್ಡೀವ್ಸ್ನ ಮಾಲೆಗೆ ತೆರಳುತ್ತಿದ್ದು, ಕೇಂದ್ರೀಯ ಹಿಂದೂ ಮಹಾಸಾಗರದಲ್ಲಿ ಆಳ ಸಮುದ್ರದ ಸಮೀಕ್ಷೆಗಳನ್ನು ಪ್ರಾರಂಭಿಸಿದೆ. ಮಾಲ್ಡೀವ್ಸ್ ಅಧ್ಯಕ್ಷ
ಮೊಹಮ್ಮದ್ ಮುಯಿಜು ಅವರ ಚೀನಾ ಪರ ಒಲವು ಇದಕ್ಕೆ ಪ್ರವೇಶವನ್ನು ಸುಲಭಗೊಳಿಸಿದೆ. ಆದರೆ ಈ ಹಡಗು ಸ್ವಾಯತ್ತ ನೀರೊಳಗಿನ ವಾಹನಗಳನ್ನು AUVಗಳನ್ನು ನಿಯೋಜಿಸುವ ಸಾಮರ್ಥ್ಯದ ಬಗ್ಗೆ ಭಾರತೀಯ ಅಧಿಕಾರಿಗಳು ಚಿಂತಿತರಾಗಿದ್ದಾರೆ. ಲಾನ್ ಹಾಯ್ ಇದು ಬಹುಶಃ ಲಾನ್ ಹಾಯ್ 101 ಅಥವಾ ಲಾನ್ ಹಾಯ್ 201 ಸುಧಾರಿತ ಮೀನುಗಾರಿಕೆ ಸಂಶೋಧನಾ ಹಡಗುಗಳನ್ನು ಉಲ್ಲೇಖಿಸುತ್ತದೆ. ಸುಮಾರು 3000 ಟನ್ಗಳ ಈ ಹಡಗುಗಳು ಸುಧಾರಿತ ಸೋನಾರ್ ಶ್ರೇಣಿಗಳು ಮತ್ತು ನೀರೊಳಗಿನ ಡ್ರೋನ್ಗಳನ್ನು ಹೊಂದಿದೆ. ಈ ಹಡಗುಗಳು ಫೆಬ್ರವರಿಯಿಂದ ಅರಬ್ಬಿ ಸಮುದ್ರದಲ್ಲಿ ಜೀವರಾಶಿ ಮೌಲ್ಯಮಾಪನಗಳನ್ನು ನಡೆಸುತ್ತಿವೆ. ಆದರೆ ಇವುಗಳ ಕಾರ್ಯಾಚರಣೆಯು ಸಾಮಾನ್ಯವಾಗಿ ಸ್ವಯಂಚಾಲಿತ ಗುರುತಿಸುವ ವ್ಯವಸ್ಥೆಗಳನ್ನು ನಿಷ್ಕ್ರಿಯಗೊಳಿಸುತ್ತವೆ. ಕಳೆದ ತಿಂಗಳು ಇವುಗಳು ಭಾರತದ ಪಶ್ಚಿಮ ಕರಾವಳಿಯಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿರುವ ಲಕ್ಷದ್ವೀಪದ ಬಳಿ ಇದ್ದವು. ಇದು ಉಪಖಂಡವನ್ನು ಸುತ್ತುವರಿಯುವ ಬೀಜಿಂಗ್ನ ಸ್ಟ್ರಿಂಗ್ ಆಫ್ ಪಲ್ಸ್ ಕಾರ್ಯತಂತ್ರಕ್ಕೆ ಮಾಹಿತಿಯನ್ನು ಒದಗಿಸುವ ಸಾಧ್ಯತೆಯಿದೆ. ಭಾರತದ ಮೌನ ಸಂದೇಶ. ಭಾರತವು ನವೆಂಬರ್ 20ರಂದು ಅಂಡಮಾನ್ ಸಮುದ್ರದಲ್ಲಿ ಮಿಸೈಲ್ ಪರೀಕ್ಷೆಗಾಗಿ ಹೊರಡಿಸಿದ ನೋಟಮ್ ಅನ್ನು ರದ್ದುಗೊಳಿಸಿದೆ. ನೋಟಮ್ ರದ್ದುಗೊಂಡಿರುವುದು ಶಿಯಾನ್ 6 ಹಿಂದೂ ಮಹಾಸಾಗರಕ್ಕೆ ಪ್ರವೇಶಿಸಿದ ಕೆಲವೇ ಗಂಟೆಗಳ ನಂತರ ಈ ಘಟನೆ ನಡೆದಿದೆ. ಆಫ್ ರೆಕಾರ್ಡ್ನಲ್ಲಿ ಮಾತನಾಡುವ ರಕ್ಷಣಾ ಮೂಲಗಳು ಇದಕ್ಕೆ ಹವಾಮಾನದ ಆಕಸ್ಮಿಕತೆಗಳನ್ನು ಮತ್ತು ವೇಳಾಪಟ್ಟಿಯ ಕಾರಣ ಎಂದು ಹೇಳಿದರೂ ಇದರ ಸಮಯವು ಕಾಕತಾಳೀಯವಾಗಿಲ್ಲ. ಹಿಂದೆ ನಡೆದ ಬ್ರಹ್ಮೋಸ್ ಪರೀಕ್ಷೆಗಳ ಸಂದರ್ಭದಲ್ಲಿ ಕ್ಸಿಯಾಂಗ್ ಯಾಂಗ್ ಹಾಂಗ್ 01 ನಂತಹ ಚೀನಾದ ಸಂಶೋಧನಾ ಹಡಗುಗಳು ಕ್ಷಿಪಣಿ ಪಥಗಳ ಗುಪ್ತಚರ ದತ್ತಾಂಶವನ್ನು ಸೆರೆಹಿಡಿಯಲು ಅದೇ ಪ್ರದೇಶಗಳಿಗೆ ಧಾವಿಸಿದ್ದವು. ಪರೀಕ್ಷೆಯನ್ನು ಮುಂದೂಡುವುದರ ಮೂಲಕ ಭಾರತವು ಬೀಜಿಂಗ್ಗೆ ಉಚಿತ ಗುಪ್ತಚರ ಲಾಭಾಂಶವನ್ನು ನೀಡುವುದನ್ನು ತಪ್ಪಿಸಿದೆ. ಆದರೆ ಪರೀಕ್ಷೆಯು ಮುಂದುವರಿಯುತ್ತದೆ, ಆದರೆ ನವದೆಹಲಿಯ ನಿಯಮಗಳ ಪ್ರಕಾರ ಎಂದು ಸಂಕೇತಿಸಿದೆ. ನಾವು ಪ್ರತಿಕ್ರಿಯಾತ್ಮಕವಾಗಿಲ್ಲ, ನಾವು ಉದ್ದೇಶಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಹಿರಿಯ ನೌಕಾ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಸದ್ಯಕ್ಕೆ INS ವಿಕ್ರಾಂತ್ನಿಂದ ಗಸ್ತು ಹೆಚ್ಚಳ ಮತ್ತು ಅಂಡಮಾನ್ ಕಮಾಂಡ್ನಿಂದ ಡ್ರೋನ್ ಕಣ್ಗಾವಲು ಮೂಲಕ ಚೀನೀ ಸ್ಪೈ ಹಡಗುಗಳನ್ನು ಕಣ್ಗಾವಲಿನಲ್ಲಿ ಇಡಲಾಗುವುದು. ಹಿಂದೂ ಮಹಾಸಾಗರವು ಕೇವಲ ವಿಜ್ಞಾನವನ್ನು ಮೀರಿದ ಚೀನಾಕ್ಕೆ ಒಂದು ಆರ್ಥಿಕ ಮತ್ತು ಭದ್ರತಾ ವಲಯವಾಗಿದೆ. ಜಿಬೋಟಿ ನೆಲೆಯನ್ನು ಮತ್ತು ಗ್ವಾದಾರ್, ಹಂಬನ್ಟೋಟಾ ಮತ್ತು ಈಗ ಮಾರಿಷಸ್ನಲ್ಲಿರುವ ಮುತ್ತುಗಳನ್ನು ಹೊಂದಿರುವ ಬೀಜಿಂಗ್ ಶಕ್ತಿ ಪ್ರಕ್ಷೇಪಣಕ್ಕಾಗಿ ಜಾಲವನ್ನು ಸೃಷ್ಟಿಸುತ್ತಿದೆ. ಈ ಸಂಘರ್ಷ ಯಾವ ತಿರುವು ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.